ಅಶ್ವಿನಿ ದೇವಾಡಿಗ. ಈಗಾಗಲೇ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ. ಮೂವರನ್ನ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ ಮೂವರು ಕೂಡ ಅಪ್ರಾಪ್ತರು. ಅವರನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ಜೆಜೆಆರ್ ನಗರದ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕಲ್ಲು ತೂರಾಟ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಕಲ್ಲು ತೂರಾಟ ಮಾಡಿದ್ರು. ಆ ಕಲ್ಲು ತೂರಾಟದಿಂದ ಒಬ್ಬ ಮಹಿಳೆ ಯುವತಿ ಜೊತೆಗೆ ಒಂದು ಮಗು ಕೂಡ ಗಾಯಗಳಾಗಿರೋದು. ಆದರೆ ಆ ಕಲ್ಲು ತೂರಾಟ ಯಾಕೆ ನಡೆಸಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗಳನ್ನು ಮಾಡಲಾಗ್ತಾ ಇದೆ. ಒಂದಷ್ಟು ಪ್ರಾಥಮಿಕ ಮಾಹಿತಿ ಅಂದರೆ ಅಲ್ಲಿ ನೋಡಿದಂಥವರಿದ್ದಾರೆ, ಜೊತೆಯಲ್ಲಿ ಒಂದಷ್ಟು ಜನ ಗಮನಿಸಿದ್ದಾರೆ, ಕತ್ಲೆಯಲ್ಲಿ ನಿಂತು ಕಲ್ಲು ಹೊಡೆದ್ರು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ರಾಪ್ತರ ಹಿಂದೆ ಯಾರಾದರೂ ಇದ್ರೆ ಕ್ರಮ ಕೈಗೊಳ್ತೀವಿ ಅಂದಿದ್ದಾರೆ. ಮೂವರು ಅಪ್ರಾಪ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ರಾತ್ರಿ ಇದೆ ಏನು ಜೆಜೆನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆಯನ್ನು ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ಬೇರೆ ಯಾರು ಇರಲಿಲ್ಲ ಸರ್? ಅಲ್ಲ, ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂದರೆ ಆ 3 ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಪಿಕ್ ಮಾಡಿದ್ವಿ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದ್ದಾರೆ ಮುಂದೆ ಮಾಡ್ತೀವಿ. ಇಂಟೆನ್ಷನ್ ಅದೇ ಹೇಳ್ತಾ ಇರೋದು, ಈಗಿನ ತನಿಖೆಯ ಪ್ರಕಾರ 3 ಜನ. ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆಯೇ ನಮಗೂ ಗೊತ್ತಾಗೋದು. ಅದು ನಾವು ತಿಳ್ಕೊತ ನಂತರ ನಾನು ನಿಮಗೆ ಹೇಳ್ತೀನಿ. ನಿನ್ನೆ ರಾತ್ರಿ ಇದೆ ಏನು ಜೆಜೆನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಎಷ್ಟು ದಿನ ಹಿಂದೂಗಳಿಂದ ಸಹಿಸಿಕೊಳ್ಬೇಕು? ಇದೆಲ್ಲ ಒಂದು ನಾಟಕದ ಡ್ರಾಮಾ. ಹಾಗಾಗಿ ದಯವಿಟ್ಟು ನೈಜ ಅಪರಾಧಿಗಳ ಬಂಧನ ಮಾಡಿ. ನಿಮ್ಮ ಶಾಂತಿ ಸುವ್ಯವಸ್ಥೆ ಬೇಕಾಗಿಲ್ಲ, ನಿಮ್ದು ಎಂಥದ್ದೊಂದು ಗೊತ್ತಿದೆ. ಅದು ಬಿಟ್ಟು ನಾಟಕ ಮಾಡೋದು ಬೇಡ. ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಪ್ರಮಾಣ ಬದಲಿಗೆ ಬರ್ತಾರೆ ಅಂತಂದ್ರೆ ಬರ್ಲಿ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ ನಿಮ್ದು ಸಮಾಜ? ನೋಡಿ, ಯಾರನ್ನೂ ಕೂಡ ನೋಡಿ, ಈ ಜೆಜೆನಗರದಲ್ಲಾಗಿರ್ಬೋದು, ಗೌರಿಪಳ್ಳಿ ಆಗಿರ್ಬೋದು, ಸಾಮಣ್ಣ ಗಾರ್ಡನ್ ಆಗಿರ್ಬೋದು, VS ಗಾರ್ಡನ್ ಆಗಿರ್ಬೋದು, ಇದೇ ಮೊದಲೇನಲ್ಲ, ಇದು ಪ್ರತಿ ಬಾರಿ ಕೂಡ ನಡೀತಾ ಇದೆ. ರಾತ್ರಿ ಯಾರು DCP ಅವ್ರು ಹೇಳಿದ್ದು ಮತ್ತೆ ACP ಭರತ್ ರೆಡ್ಡಿ ಅವ್ರು ಹೇಳಿದ್ದು ನೈಜ ಅಪರಾಧಿಗಳನ್ನು ಪತ್ತೆ ಮಾಡ್ತೀವಿ ಅಂತ. ಕಲ್ಲೆಸ್ತಿರೋದು ಯಾರು? ಯಾರನ್ನ ತಂದು ಕೂರಿಸಿದಿರ ಒಳಗಡೆ? ಇದು ಬೂಟಾಟಿಕೆಯನ್ನು ಬಿಡಿ, ಸಂಧಾನ ಬಿಡಿ. ರಾತ್ರಿ ಎಲ್ಲೋಗಿತ್ತು? ರಾತ್ರಿ ಸಂಧಾನ ಮಾಡ್ಲಿಕ್ಕೆ ಬಂದ್ರಿ. ನೀವು ಯಾಕೆ ಯಾರನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ? ಅಲ್ಲ ಸರ್, ಈಗಾಗಲೇ ಕೇಸಿಗೆ ಸಂಬಂಧಪಟ್ಟ FIR ದಾಖಲು ಮಾಡಿದ್ದಾರೆ. FIR ಮಾಡಿದಂಥ ಸಂದರ್ಭದಲ್ಲಿ ಸಂಧಾನದ ಒಂದು ಮಾತುಕತೆ ಬರಲ್ಲ. ಯಾಕಂದರೆ FIR ಮಾಡಿದರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗ ಆಲ್ರೆಡಿ ಅಪ್ರಾಪ್ತರು ಅಂತೇಳಿ ಕಸ್ಟಡಿಗೆ ಕೂಡ ತಗೊಂಡಿದ್ದಾರೆ. ಯಾವ ಆಧಾರದ ಮೇಲೆ ನೀವು ಅವರು ಅಪರಾಧಿಗಳಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದೆ? ನೋಡಿ ಸರ್, ಇಲ್ಲಿ ರಾತ್ರಿ ಇಷ್ಟು ಬೇಗ ಇವರು ಸೆರೆ ಹಿಡ್ದಿದ್ದಾರಲ್ವಾ, ಅವರೇ ಕಲ್ಲೊಡೆದ್ರು ಅನ್ನೋದಕ್ಕೆ ಸಾಕ್ಷಿಗಳನ್ನು ಇವ್ರು ಕೊಡಬೇಕಾಗತ್ತೆ ಮೊದಲನೇದಾಗಿ. ಮತ್ತೆ ಯಾವುದೇ ಕಾರಣಕ್ಕೂ ನೋಡಿ, ಈಗ ಅಲ್ಲಿ ಒಳಗಡೆ ಮಿನಿಸ್ಟರ್ ಇದ್ದಾರೆ ಅಂತೇಳಿ. ಅಲ್ಲ ಸರ್, ಈಗ ಅದು ಪೊಲೀಸರು ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಂತ ವಿಚಾರ, ಅದು ಅವ್ರು ಸಾಬೀತು ಮಾಡಬೇಕಾಗುತ್ತೆ. ಯಾವ ಆಧಾರದ ಮೇಲೆ ಅವ್ರ ನೈಜ ಆರೋಪಿಗಳಲ್ಲ? ಸರ್, ನೈಜ ಆರೋಪಿಗಳಲ್ಲಿ ಯಾರಲ್ಲ ಅಂತ ಹೇಳ್ತಾ ಇದೀವಿ ಅನ್ನೋ ಕಾರಣ ಕೊಡ್ತೀನಿ ನಾನು. ಅಲ್ಲಿ ಕಲ್ಲು ಬಂದಿರುವಂಥದ್ದು ಎಲ್ಲಿಂದ? ಅಲ್ಲಿ ಯಾರಿದ್ರು ಕೂಲಂಕುಷವಾಗಿ ತನಿಖೆ ಮಾಡಿ ನೀವು ವಶಕ್ಕೆ ತಗೊಳ್ಬೇಕು. 3 ಜನ ಬೆಳಗ್ಗೆನೆ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಇವ್ರು ಹೇಳ್ತಾರೆ. ಮಿನಿಸ್ಟ್ರು ಸ್ಟೇಷನ್ಗೆ ಭೇಟಿ ಕೊಡ್ತಾರೆ. ಇದ್ರ ಹಿನ್ನೆಲೆ ಏನು, ಉದ್ದೇಶ ಏನು ಅಂದರೆ ಇಲ್ಲಿ ಯಾರಿಗೂ ಕೂಡ ರಕ್ಷಣೆ ಇಲ್ಲ, ಹಿಂದೂಗಳಿಗೂ ರಕ್ಷಣೆ ಇಲ್ಲ. 3 ದಿನದಿಂದ ಅಯ್ಯಪ್ಪ ಪೆಂಡಲಿಗೆ ಬೆಂಕಿ ಹಾಕ್ತಾರೆ, ರಾತ್ರಿ ಓಂ ಶಕ್ತಿ ಅವ್ರ ಮೇಲೆ ಕಲ್ಲು ತೂರ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ? 3 ಜನ ಮುಸ್ಲಿಂ ಹುಡುಗರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಇವ್ರು ಹೇಳಿದ್ದಾರೆ ಬೆಳಗ್ಗೆನೆ. ನಿಮ್ಮ ಸಂಘಟನೆಗಳಿಗೂ ತಿಳಿಸಿ ಅಂತ ಹೇಳಿದ್ದಾರೆ. ಇವಾಗ ನೋಡಿದರೆ ಅಲ್ಲಿ ಯಾವುದೇ ಕಾರಣಕ್ಕೂ 3 ಜನ ಯಾರು ಅನ್ನೋದಕ್ಕೆ ತೋರಿಸ್ತಾ ಇಲ್ವಲ್ಲ ಅವರು.
ನನ್ನ ಪ್ರಕಾರ ಅವರಲ್ಲ. ನೈಜ ಅಪರಾಧಿಗಳನ್ನು ಬಂಧನ ಮಾಡಬೇಕು, ಇದಕ್ಕೊಂದು ಕಾನೂನು ರೀತಿಯ ಕ್ರಮ ಜರುಗಿಸಬೇಕು. ಯಾರೋ 3 ಜನನ ಅರೆಸ್ಟ್ ಮಾಡಿ 15 ದಿನ ಕೇಸ್ ಹಾಕಿ ಅವ್ರ ಮೇಲೆ ಆಚೆ ಬಿಡುವಂಥ ಕೆಲಸ ಆಗಬಾರ್ದು, ಕಠಿಣ ಕ್ರಮ ಆಗಬೇಕು, ಮತ್ತು ಶಾಂತಿ ನೆಲೆಸಬೇಕು ಈ ಜಯನಗರದಲ್ಲಿ. MLA ಮಧ್ಯಸ್ಥಿಕೆ ಇಲ್ಲದೆ ಆಗಬೇಕಿದು. ಅಲ್ಲ, ಇವರು ಪೊಲೀಸ್ನವರು ಹೇಳ್ತಾ ಇರೋದು, ತೋರಿಸ್ತಾ ಇಲ್ಲ. ಪೊಲೀಸ್ನವರು ಹೇಳ್ತಾ ಇರೋದು ಇವರೇ ಆರೋಪಿಗಳು, ನಾವು 3 ಜನ ಬಂಧನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ದಕ್ಷಿಣ ಮಧ್ಯ DCP ಅವರು ಮತ್ತು ACP ಅವರು ಮಧ್ಯಪ್ರವೇಶ ಮಾಡಿ ಕೂಲಂಕುಷವಾಗಿ ಇದು ತನಿಖೆ ಮಾಡಬೇಕು, ಮತ್ತು ಯಾರು ನೈಜ ಅಪರಾಧಿಗಳು ಬಂಧನ ಆಗಬೇಕು. ಅಲ್ಲ, ಈಗ ಜಮೀರ್ ಅಹಮದ್ ಅವ್ರು ಬಂದಿರೋದಕ್ಕೆ ಆಕ್ಷೇಪಣೆ ಏನು ನಿಮ್ಮದು ಅಂತ? ಆಕ್ಷೇಪಣೆ ಏನಿಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಪದೇ ಪದೇ ನಡೀತಾ ಇದೆ ಇದು. ಯಾಕೆ ನೀವು ಇದನ್ನು ತಡೆಗಟ್ತಾ ಇಲ್ಲ? ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ ನಿಮ್ಮ ಸಮುದಾಯದವರಿಗೆ? ಈ ಥರ ಮಾಡಬೇಡಿ ಅಂತ ಹೇಳಿ. ಅವ್ರ ಮೆರವಣಿಗೆ ಅವ್ರು ಮಾಡ್ತಾರೆ, ನಿಮ್ಮ ಮೆರವಣಿಗೆ ನೀವು ಮಾಡ್ತೀರಾ. ಅವ್ರು ಉರುಸು ಮಾಡ್ತಾರೆ, ಎಲ್ಲರೂ ಕಲ್ಲು ಬಿದ್ದಿದೆಯಾ? ಮೆರವಣಿಗೆಗಳು ಹೋಗ್ತಾರೆ, ಕಲ್ಲು ಬಿದ್ದಿದೆಯಾ? ಇಲ್ಲ. ದೇವರ ಮೆರವಣಿಗೆ ಮೇಲೆ ಕಲ್ಲು ಒಯ್ಯೋದು ಹೇರು ಉದ್ದೇಶ ಏನು ನಿಮ್ಮದು? ಈಗ ಶಾಮಣ್ಣ ಗಾರ್ಡನ್ ಖಾಲಿ ಆಯಿತು, ಗೌರಿಪಳ್ಳಿ ಖಾಲಿ ಆಯಿತು, ಹಿಂದೂಗಳು ಉಳಿದಿರೋ ಜೆ.ಜೆ. ನಗರ VS ಗ್ಯಾಲರಿ ಏನಿದೆ ಇದನ್ನು ಖಾಲಿ ಮಾಡಿಸೋದು ಉದ್ದೇಶ ಅಷ್ಟೇ ಅವ್ರದ್ದು, ಬೇರೆ ಏನಿಲ್ಲ. ಸರ್, ಮೆರವಣಿಗೆ ಏನಾದರೂ ಪರ್ಮಿಷನ್ ತೊಗೊಂಡಿದ್ರಾ ಅಂತ ಹೇಳಿ? ಸರ್, ದೇವ್ರ ಮೆರವಣಿಗೆ ಪರ್ಮಿಷನ್ ಆಗಿದೆ, ತಗೊಂಡಿದ್ದಾರೆ. ಎಲ್ಲೆಲ್ಲಿ ಹೋಗ್ಬೇಕಂತ ರೂಟ್ ಮಾರ್ಚ್ ಕೊಟ್ಟಿದ್ದಾರೆ. ಪೊಲೀಸ್ ಬಂದೋಬಸ್ತ್ ಇತ್ತಾ? ಪೊಲೀಸ್ ಬಂದೋಬಸ್ತು ಇದ್ರೂ ಹೊಡೆದಿದ್ದಾರೆ ಅಂತಂದರೆ ಇಲ್ಲಿ ಪೊಲೀಸ್ನವ್ರಿಗೆ ರಕ್ಷಣೆ ಇಲ್ಲ ಬೆಂಗಳೂರಿನಲ್ಲಿ. ಎಕ್ಸಾಂಪಲ್ಗೆ ನಿಮ್ಗೇನು ಮಾಧ್ಯಮದವ್ರಿಗೆ ಹೇಳ್ಬೇಕಿಲ್ಲ. ಹುಬ್ಳಿ ಇರ್ಬೋದು, KGL DJL ಇರ್ಬೋದು, ಮದ್ದೂರು ಇರ್ಬೋದು, ಪೊಲೀಸ್ನವ್ರು ಪಾಪ ಅವರು ಅಸಹಾಯಕರಾಗಿದ್ದಾರೆ ಪೊಲೀಸರು. ನಿಮ್ಮ ಹೆಸರು ಸರ್? ಪ್ರಸನ್ನ ಶ್ರೀರಾಮ್ ಸಿಂಗ್. ಥ್ಯಾಂಕ್ ಯು ಸರ್. ಓಂ ಶಕ್ತಿ ಭಕ್ತರ ಮೇಲೆ ಕಲ್ಲು ತೂರಾಟ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಆ 3 ಕೂಡ ಅಪ್ರಾಪ್ತರು, 15 ರಿಂದ 17 ವರ್ಷ ವಯಸ್ಸಿನವರು ಅನ್ನುವಂಥ ಮಾಹಿತಿ. ಇದೆಲ್ಲವೂ ಕೂಡ ಬಾಲಾಪರಾಧಕ್ಕೆ ಬರುತ್ತೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ರು. ಆದರೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಬಂಧಿಸಬೇಕು ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇರೋದು. ನಿನ್ನೆ ರಾತ್ರಿಯಿಂದಲೂ ಕೂಡ ಧರಣಿಯನ್ನ ನಡೆಸಿದ್ರು, ಕ್ರಮ ಆಗ್ತಾ ಇಲ್ಲ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ಹಿಂದೂ ಸಂಘಟನೆಗಳು ಮಾಡ್ತಾ ಇರೋದು. JJR ನಗರ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ, ಕಲ್ಲೆಸೆದಂತ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹ ಮಾಡ್ತಿದ್ದಾರೆ. JJR ನಗರದಲ್ಲಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಚಿವ ಜಮೀರ್ ಸ್ಟೇಷನ್ ಬ್ಯಾಕ್ ಬಂದಿದ್ದು ಅವ್ರು ಪೊಲೀಸರ ಜೊತೆ ಮಾತಾಡ್ತಾರೆ ಅಂತಂದ್ರೆ ಅದಕ್ಕೇನು ಅರ್ಥ? ಹಾಗಾದ್ರೆ ಏನ್ ನಡೀತಾ ಇದೆ ಇಲ್ಲಿ? ಬಂಧನ ಯಾಕೆ ಮಾಡ್ತಾ ಇಲ್ಲ? ಕೇವಲ ಇಲ್ಲಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ವಿಚಾರಣೆ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿಚಾರಣೆ ಏನು ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಮ್ಗೆ ನೀಡಲಾಗಿಲ್ಲ ಅನ್ನುವಂಥದ್ದು ಈಗ ಹಿಂದೂ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ. ಇದೇ ವಿಚಾರವನ್ನ ಹಿಂದೂ ಪರ ಸಂಘಟನೆಗಳು ಕೂಡ ಧ್ವನಿ ಎತ್ತಿದೆ, ಮಾತಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ನಿನ್ನೆಯಿಂದಲೂ ಕೂಡ ಆಕ್ರೋಶ ಬಹಳಷ್ಟು ಭುಗಿಲೆದ್ದಿದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅದನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರಿದ್ದಾರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರೋದು. ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅಪ್ರಾಪ್ತರು. ಗೃಹ ಸಚಿವರು ಒಂದು ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರು ಚಿಕ್ಕವರು ಅನ್ನುವಂಥ ಮಾತನ್ನ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅಸಲಿಗೆ ಏನು ನಡೀತಾ ಇದೆ, ಕ್ರಮ ಏನಾಗ್ತಾ ಇದೆ, ತನಿಖೆ ಯಾವ ರೀತಿ